ಸರ್ವಮಂಗಳಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರಿಂಬಿಕೆ ಗೌರಿ ನಾರಾಯಣಿ ನಮೋಸ್ತುತೆ. ನವರಾತ್ರಿ ಅಂತಕ್ಕಂಥ ಒಂದು ವಿಶೇಷ ಸಂದರ್ಭ. ಅದು ಒಂದು ಪುರಾಣ ಪ್ರಸಿದ್ಧ ದೇವಸ್ಥಾನಗಳಲ್ಲಿ ನವರಾತ್ರಿ ಆಚರಣೆ ಮಾಡ್ತಕ್ಕಂಥದ್ದು ವಿಶೇಷ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನವರಾತ್ರಿ ಸಂದರ್ಭದಲ್ಲಿ ಎಂದಿನಂತೆ ಮಹಾನ್ಯಾಸ ರುದ್ರಾಭಿಷೇಕ, ಪಂಚಾಮೃತಾಭಿಷೇಕ, ವಿಶೇಷವಾಗಿ ಹಂಸವಾಹಿನಿ ಅಲಂಕಾರ ಆಗಿರ್ತಕ್ಕಂಥದ್ದು ವಿಶೇಷ. ನವರಾತ್ರಿ ಸಂದರ್ಭದಲ್ಲಿ ನವದುರ್ಗೆಯನ್ನು ಆವಾಹನೆ ಮಾಡಿ ಪೂಜೆ ಮಾಡಬೇಕು ಅಂತ ಶಾಸ್ತ್ರ ಹೇಳಿದ್ರೆ, ಪ್ರಥಮಂ ಶೈಲಪುತ್ರಿ ಚ, ದ್ವಿತೀಯಂ ಬ್ರಹ್ಮಚಾರಿಣಿ, ತೃತೀಯಂ ಚಂದ್ರಘಂಟೇತಿ ಕೂಷ್ಮಾಂತೀರ್ಥಕಂ, ಪಂಚಮಂ ಸ್ಕಂದಮಾತೆ, ಷಷ್ಠ್ಯಂ ಕಾತ್ಯಾಯಂಚದ, ಸಪ್ತಮಂ ಕಾಳರಾತ್ರಿಂಚ ಮಹಾಗೌರಿ, ಅಷ್ಟಮಂ ನವಮಂ ಸಿದ್ಧಾರ್ಥ ನವದುರ್ಗಾ ಪ್ರಕೃತಿ ಅಂತೇಳಿ 9 ದುರ್ಗೆಯನ್ನು ಆವಾಹನೆ ಮಾಡಿ ಪೂಜೆ ಮಾಡ್ತಕ್ಕಂಥದ್ದು ವಿಶೇಷವಾಗಿರ್ತಕ್ಕಂಥದ್ದು. ಚಾಮುಂಡಿ ಬೆಟ್ಟ ಹಾಗೂ ಅರಮನೆಗೂ ಅವಿನಾಭಾವ ಸಂಬಂಧ ಇರತಕ್ಕಂಥದ್ದು ತಮಗೆಲ್ಲ ಗೊತ್ತಿರ್ತಕ್ಕಂಥ ವಿಚಾರ. ಅಲ್ಲಿ ಏನು ಪೂಜೆ ಪುನಸ್ಕಾರಗಳು ನಡೀತದೆ ಅದೇ ರೀತಿ ಇಲ್ಲಿ ಪೂಜೆ ಪುನಸ್ಕಾರಗಳು ನಡೀತಕ್ಕಂಥದ್ದು ತಮಗೆಲ್ಲ ಗೊತ್ತಿರ್ತಕ್ಕಂಥದ್ದು. ಅದೇ ರೀತಿ ಅಲ್ಲಿ ಅರಮನೆಯಲ್ಲಿ ಮಹಾರಾಜರು ಸಿಂಹಾಸನ ಮೇಲೆ ಕೂತ್ಕೊಂಡು ದರ್ಬಾರ್ ಮಾಡ್ತಾರೆ. ನಾವು ದರ್ಬಾರ್ ಮಂಟಪದಲ್ಲಿಟ್ಟು ಅಮ್ಮನವ್ರನ್ನ ಕೂರಿಸಿ ದರ್ಬಾರ್ ಮಾಡ್ತಕ್ಕಂಥದ್ದು ಇಲ್ಲಿನ ಪದ್ಧತಿಯಾಗಿರ್ತಕ್ಕಂಥದ್ದು. 9 ದಿನಗಳ ಕಾಲ ಶ್ರೀಚಕ್ರಾರ್ಚನೆ ಪೂಜೆ ಹಾಗೂ ಸುವಾಸನೆ ಪೂಜೆ, ಕುಮಾರಿ ಪೂಜೆ ನಡ್ತಕ್ಕಂಥದ್ದು, ಯಂತ್ರ ಪೂಜೆ ಮಾಡ್ತಕ್ಕಂಥದ್ದು, ವಿಶೇಷವಾಗಿ ದೇವಸ್ಥಾನದಲ್ಲಿ ವಿಶೇಷ ಹೂವಿನ ಅಲಂಕಾರ ಆಗಿರ್ತಕ್ಕಂಥದ್ದು, ದಿನ ಒಂದೊಂದು ಅಲಂಕಾರ ಮಾಡ್ತಕ್ಕಂಥದ್ದು ನವರಾತ್ರಿ ವಿಶೇಷ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಬ್ರಾಹ್ಮಿ ಮಾಹೇಶ್ವರಿ ಚೈವ ಕೌಮಾರಿ ವೈಷ್ಣವಿ ತಥಾ ವಾರಾಹಿ ಚೈವ ಇಂದ್ರಾಣಿ ಚಾಮುಂಡ ಸಪ್ತಮಾತ್ರಿಕ ಅಂತೇಳಿ ಸಪ್ತಮಾತ್ರಿಗೆ ಅಲಂಕಾರ ಮಾಡ್ತಕ್ಕಂಥ ಇಲ್ಲಿ ಬಂದಿದ್ದ ಪದ್ಧತಿಯಾಗಿರ್ತಕ್ಕಂಥದ್ದು. ನವರಾತ್ರಿಯಲ್ಲಿ ದುರ್ಗೆ, ಲಕ್ಷ್ಮೀ, ಸರಸ್ವತಿ ಯಾವ್ದಾರು ಆರಾಧನೆ ಮಾಡ್ತಕ್ಕಂಥದ್ದು ವಿಶೇಷವಾಗಿ ಹೆಚ್ಚು ಹೊತ್ಕೊಂಡಿರ್ತಕ್ಕಂಥ ದುರ್ಗೆ ಆರಾಧನೆ ಮಾಡ್ತಕ್ಕಂಥದ್ದು ವಿಶೇಷ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಬೆಳಗ್ಗೆ 9:15ರಿಂದ 9:45 ಶುಭ ಮುಹೂರ್ತದಲ್ಲಿ ಪುಷ್ಪಾರ್ಚನೆ ಮಾಡುವ ಮುಖಾಂತರವಾಗಿ ನವರಾತ್ರಿಗೆ ಚಾಲನೆ ನೀಡಲಾಗುತ್ತೆ. ಎಲ್ಲ ಸಿದ್ಧತೆಗಳು ನಡೀತಾ ಇದೆ. ಬೆಳಗ್ಗೆ 16ನೇ ತಾರೀಕು ಬೆಳಗ್ಗೆ 9:45ಗೆ ಅದು ರಥೋತ್ಸವ ಇರತಕ್ಕಂಥದ್ದು. ತೆಪ್ಪೋತ್ಸವ 18ನೇ ತಾರೀಕು ಶುಕ್ರವಾರ ಇರ್ತಕ್ಕಂಥದ್ದು. ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಭಾಗವಹಿಸಿ ದೇವಿ ಕೃಪೆಗೆ ಪಾತ್ರರಾಗಬೇಕು ಅಂತೇಳಿ ನಿಮ್ಮ ಮುಖಾಂತರವಾಗಿ ನಾನು ಕೇಳ್ಕೊತಾ ಇದ್ದೀನಿ.